ಸಮಗ್ರ ಕೃಷಿ ಮಾಹಿತಿ ಇಲಾಖೆ ಅನ್ನಪೂರ್ಣ ಅಗ್ರಿಸ್ಪೇಸ್ನಲ್ಲಿ ಸ್ವಾಗತ ಸುಸ್ವಾಗತ. ಇಂದು ಈ ಮೊದಲ ಭಾಗದಲ್ಲಿ ನಾವು ನಮ್ಮ ಕೃಷಿ ನೈಸರ್ಗಿಕ ನಿಯಮಗಳ ಪ್ರಕಾರ ನಡೆಯುತ್ತಿದೆಯೇ ಅಥವಾ ಅದಕ್ಕೆ ವಿರುದ್ಧವಾಗಿದೆಯೇ ಎಂಬುದು ನಮಗೆ ತಿಳಿಯುತ್ತದೆ. ನಮ್ಮ ವೈದಿಕ ಗ್ರಂಥಗಳಲ್ಲಿ ಮತ್ತು ನಮ್ಮ ಪುರಾಣಗಳಲ್ಲಿ ಸಾವಿರಾರು ವರ್ಷಗಳ ಹಿಂದೆ ನಮ್ಮ ಋಷಿಗಳು ಸಸ್ಯಗಳ ಜೀವನ ನಿಯಮದ ಬಗ್ಗೆ ಬರೆದಿದ್ದಾರೆ. ಸಾವಿರಾರು ವರ್ಷಗಳ ಹಿಂದೆ ಸಸ್ಯಗಳು, ಅವುಗಳ ಜೀವನ ವಿಧಾನ, ಇದನ್ನು ಹೇಗೆ ಮಾಡಲು ಸಾಧ್ಯವಾಗುತ್ತದೆ, ಮನುಷ್ಯರು ಸಸ್ಯಗಳನ್ನು ಹೇಗೆ ಬೆಳೆಸಬೇಕು ಎಂಬುದರ ಬಗ್ಗೆ ಸ್ಪಷ್ಟವಾಗಿ ಬರೆಯಲಾಗಿದೆ. ಆದರೆ ಈಗ ನಾವು ಅವರೆಲ್ಲರನ್ನೂ ಬಿಟ್ಟಿದ್ದೇವೆ. ಸಸ್ಯದ ಮೇಲೆ ಒತ್ತಡ ಹೇರುವ ಮೂಲಕ ನಾವು ನೈಸರ್ಗಿಕ ನಿಯಮಗಳಿಗೆ ವಿರುದ್ಧವಾಗಿ ಅದನ್ನು ಬೆಳೆಸಲು ಪ್ರಯತ್ನಿಸುತ್ತಿದ್ದೇವೆ. ವಾಸ್ತವವಾಗಿ ಸೃಷ್ಟಿ ಪ್ರಕ್ರಿಯೆಯ ವಿರುದ್ಧ ನಾವು ಏನು ಮಾಡುತ್ತಿದ್ದೇವೆ ಎಂಬುದರ ಕುರಿತು ನಾವು ಕಲಿಯುತ್ತೇವೆ. ನಾವು ನೋಡುತ್ತಿರುವ ಈ ಸೃಷ್ಟಿಯಲ್ಲಿ ಜೀವಿಗಳನ್ನು ಸಸ್ಯಗಳೊಂದಿಗೆ ಹೋಲಿಸಿದರೆ ಮುಖ್ಯವಾಗಿ ಮನುಷ್ಯ, ಪ್ರಾಣಿ, ಪಕ್ಷಿ ಮತ್ತು ಸಸ್ಯಗಳ ಹೋಲಿಕೆಯನ್ನು ನೋಡುತ್ತೇವೆ. ಮನುಷ್ಯನು ಮೇಲಿನಿಂದ ಆಹಾರವನ್ನು ತೆಗೆದುಕೊಳ್ಳುತ್ತಾನೆ ಮತ್ತು ಜೀರ್ಣಕ್ರಿಯೆಯ ಪ್ರಕ್ರಿಯೆಯ ನಂತರ ಅದನ್ನು ಕೆಳಗಿನಿಂದ ಬಿಡುಗಡೆ ಮಾಡುತ್ತಾನೆ. ಪ್ರತಿಯೊಂದು ಜೀವಿಯು ಜೀರ್ಣಕ್ರಿಯೆಯ ಪ್ರಕ್ರಿಯೆಯಲ್ಲಿ ಗುರುತ್ವಾಕರ್ಷಣೆಯು ಕೆಲಸ ಮಾಡುತ್ತದೆ. ಭೂಮಿಗೆ ಆಕರ್ಷಿಸುವ ಶಕ್ತಿ ಇದೆ. ನಾವು ಯಾವುದೇ ವಸ್ತುವನ್ನು ಮೇಲಿನಿಂದ ಬೀಳಿಸಿದರೆ ಅದು ಕೆಳಗೆ ಬೀಳುತ್ತದೆ. ಗುರುತ್ವಾಕರ್ಷಣೆಯ ಪ್ರಭಾವದಿಂದ ಅದು ಕೆಳಗೆ ಬೀಳುತ್ತದೆ. ಆದ್ದರಿಂದ ಪ್ರತಿಯೊಂದು ಜೀವಿ ಜೀರ್ಣಕ್ರಿಯೆಯ ಪ್ರಕ್ರಿಯೆಯು ಗುರುತ್ವಾಕರ್ಷಣೆಯನ್ನು ಆಧರಿಸಿದೆ. ಮಾನವ ಜೀರ್ಣಕ್ರಿಯೆಯ ಪ್ರಕ್ರಿಯೆಯು ಗುರುತ್ವಾಕರ್ಷಣೆಯನ್ನು ಆಧರಿಸಿದೆ. ನಾವು ಆಹಾರವನ್ನು ಬಾಯಿಯಿಂದ ತೆಗೆದುಕೊಂಡರೆ ಅದು ಕಡಿಮೆಯಾಗುತ್ತದೆ ಮತ್ತು ಕೆಳಗಿನಿಂದ ತ್ಯಾಜ್ಯವು ಹೊರಬರುತ್ತದೆ. ನೀವು ಬದಿಯಲ್ಲಿರುವ ಚಿತ್ರವನ್ನು ನೋಡಿ. ಭೂಮಿಯ ಗುರುತ್ವಾಕರ್ಷಣೆಯ ಶಕ್ತಿ ಹೀಗಿದೆ. ಅದು ಮೇಲಿನಿಂದ ಕೆಳಕ್ಕೆ ಉಳಿಯುತ್ತದೆ. ಹಾಗೆಯೇ ನಾವು ಆಹಾರವನ್ನು ತೆಗೆದುಕೊಂಡ ನಂತರ, ಜೀರ್ಣವಾದ ನಂತರ ಕೆಳಗಿನಿಂದ ಹೊರಬರುವ ದಿಕ್ಕು ಮೇಲಿನಿಂದ ಕೆಳಕ್ಕೆ ಇರುತ್ತದೆ. ಹಾಗಾಗದಿದ್ದರೆ ಈ ದಿಕ್ಕಿನಲ್ಲಿ ಪಕ್ಷಿಗಳ ಜೀರ್ಣಕ್ರಿಯೆಯ ಪ್ರಕ್ರಿಯೆಯು ನಡೆಯುತ್ತದೆ. ನೆಲದ ಗುರುತ್ವಾಕರ್ಷಣೆಯಿಂದಾಗಿ ಇದು 45ರಿಂದ 50 ಡಿಗ್ರಿಗಳಷ್ಟು ಉಳಿದಿದೆ. ಪ್ರಾಣಿಗಳಲ್ಲಿ ಜೀರ್ಣಕ್ರಿಯೆ ಪ್ರಕ್ರಿಯೆಯು ನೆಲದ ಗುರುತ್ವಾಕರ್ಷಣೆಗೆ 90 ಡಿಗ್ರಿಗಳಲ್ಲಿ ನಡೆಯುತ್ತದೆ. ಮಾನವರಲ್ಲಿ ಜೀರ್ಣಕ್ರಿಯೆ ಪ್ರಕ್ರಿಯೆಯು ಭೂಮಿಯ ಗುರುತ್ವಾಕರ್ಷಣೆಯ ಬಲದ ದಿಕ್ಕಿನಲ್ಲಿ ಸಂಭವಿಸುತ್ತದೆ. ಮಾನವರು ದುರ್ಬಲ ಜೀರ್ಣಕ್ರಿಯೆಯ ಪ್ರಕ್ರಿಯೆಯನ್ನು ಹೊಂದಿದ್ದಾರೆ. ಏಕೆಂದರೆ ನಮಗೆ ಅಜೀರ್ಣವಾದಾಗಲೆಲ್ಲ ಆಸ್ಪತ್ರೆಗೆ ಹೋದರೆ ಡಾಕ್ಟರು ಹೀಗೆ ಹೇಳುತ್ತಾರೆ: 90 ಡಿಗ್ರಿಯಲ್ಲಿ ಜೀರ್ಣಕ್ರಿಯೆಯು ನಡೆಯುತ್ತದೆ, ಆದರೆ ಅದು ಹಿಮ್ಮುಖವಾಗಿಲ್ಲ. ಈಗ ಪಕ್ಷಿಗಳ ಬಗ್ಗೆ ಮಾತನಾಡೋಣ. ನೀವು ಪಕ್ಷಿಗಳನ್ನು ನೋಡುತ್ತೀರಿ. ಪಕ್ಷಿ ಕುಳಿತಿರಲಿ ಅಥವಾ ನಿಂತಿರಲಿ, ಅದು 45 ಡಿಗ್ರಿಗಳಲ್ಲಿ ಉಳಿಯುತ್ತದೆ. ಪಕ್ಷಿಗಳು ಇಲ್ಲಿಂದ ಆಹಾರವನ್ನು ತೆಗೆದುಕೊಂಡರೆ ಅವು ಈ ದಿಕ್ಕಿನಲ್ಲಿ ಹೋಗುತ್ತವೆ. ಜೀರ್ಣಕ್ರಿಯೆಯ ನಂತರ ತ್ಯಾಜ್ಯವು ಈ ಕಡೆಯಿಂದ ಹೊರಬರುತ್ತದೆ. ಹಕ್ಕಿಗಳಲ್ಲಿ ನೆಲದ ಆಕರ್ಷಣೆಯ ಬಲವನ್ನು ನೋಡಿದರೆ ಅದು 45ರಿಂದ 50 ಡಿಗ್ರಿ ವ್ಯಾಪ್ತಿಯಲ್ಲಿರುತ್ತದೆ. ಪಕ್ಷಿಗಳ ಜೀರ್ಣಕ್ರಿಯೆಯ ಪ್ರಕ್ರಿಯೆಯು ನಡೆಯುತ್ತದೆ. ನೆಲದ ಗುರುತ್ವಾಕರ್ಷಣೆಯಿಂದಾಗಿ ಇದು 45ರಿಂದ 50 ಡಿಗ್ರಿಗಳಷ್ಟು ಉಳಿದಿದೆ. ಪ್ರಾಣಿಗಳಲ್ಲಿ ಜೀರ್ಣಕ್ರಿಯೆ ಪ್ರಕ್ರಿಯೆಯು ನೆಲದ ಗುರುತ್ವಾಕರ್ಷಣೆಗೆ 90 ಡಿಗ್ರಿಗಳಲ್ಲಿ ನಡೆಯುತ್ತದೆ. ಮಾನವರಲ್ಲಿ ಜೀರ್ಣಕ್ರಿಯೆ ಪ್ರಕ್ರಿಯೆಯು ಭೂಮಿಯ ಗುರುತ್ವಾಕರ್ಷಣೆಯ ಬಲದ ದಿಕ್ಕಿನಲ್ಲಿ ಸಂಭವಿಸುತ್ತದೆ. ಊಟದ ನಂತರ 3 ಗಂಟೆಗಳ ಕಾಲ ನಿದ್ರೆ ಮಾಡಬೇಡಿ, ಏಕೆಂದರೆ ನಮ್ಮ ಜೀರ್ಣಕ್ರಿಯೆಯ
ಪ್ರಕ್ರಿಯೆಯು ದಿಕ್ಕು ಭೂಮಿಯ ಗುರುತ್ವಾಕರ್ಷಣೆಯ ಬಲದ ದಿಕ್ಕಿನಲ್ಲಿದೆ. ಅದಕ್ಕಾಗಿಯೇ 3 ಗಂಟೆಗಳ ಕಾಲ ನಿದ್ರೆ ಮಾಡದೇ ಇರುವ ಮೂಲಕ ಆಹಾರವು ಜೀರ್ಣಾಂಗ ವ್ಯವಸ್ಥೆಯ ಮೂಲಕ ಹಾದು ಹೋಗುತ್ತದೆ ಮತ್ತು ಸಣ್ಣ ಕರುಳಿನಲ್ಲಿ ಪ್ರವೇಶಿಸುತ್ತದೆ. ಅಲ್ಲಿಯವರೆಗೆ ಮಲಗಬೇಡಿ ಎಂದು ವೈದ್ಯರು ಸಲಹೆ ನೀಡುತ್ತಾರೆ. ಇಷ್ಟೇ ಅಲ್ಲ, ನೀವು ಮಲಗಲು ಬಯಸಿದರೆ ಎಡಭಾಗದಲ್ಲಿ ಮಲಗಿಕೊಳ್ಳಿ, ಏಕೆಂದರೆ ಜೀರ್ಣಕ್ರಿಯೆಯ ಹೆಚ್ಚಿನ ಪ್ರಕ್ರಿಯೆಯು ಬಲಭಾಗದಲ್ಲಿ ಮಾತ್ರ ನಡೆಯುತ್ತದೆ. ಪಕ್ಷಿಗಳಲ್ಲಿ ಇದು 45 ರಿಂದ 50 ಡಿಗ್ರಿ ವ್ಯಾಪ್ತಿಯಲ್ಲಿರುತ್ತದೆ. ನೀರು ಕೊಟ್ಟ ನಂತರ ನಾವು ಕೋಳಿಯನ್ನು ತಲೆಕೆಳಗಾಗಿ ತಿರುಗಿಸಿದರೆ ಅದು ವಾಂತಿಯಾಗುತ್ತದೆ. ಹೆಚ್ಚು ತಿಂದರೂ ತಲೆಕೆಳಗಾಗಿ ನೇತು ಹಾಕಿದರೆ ಈಗ ಗಮನ ಕೊಡಿ. ಕಾಡಿನಲ್ಲಿ 100 ರಿಂದ 150 ಅಡಿ ಎತ್ತರದ ಮರಗಳಿವೆ. ಆದರೆ ಅವುಗಳಿಗೆ ಆಹಾರ ಎಲ್ಲಿಂದ ಸಿಗುತ್ತದೆ? ಆ ಮರಗಳು ನೆಲದಿಂದ ಮಾತ್ರ ಆಹಾರವನ್ನು ತೆಗೆದುಕೊಳ್ಳುತ್ತವೆ. ಎಲೆಗಳು ನೆಲದಿಂದ 100 ರಿಂದ 150 ಅಡಿಗಳವರೆಗೆ ಆಹಾರವನ್ನು ಪಡೆಯುತ್ತವೆ. ನೆಲದಿಂದ ಮೂಲ ಆಹಾರವನ್ನು ಬಳಸಿಕೊಳ್ಳಿ. ತೆಗೆದುಕೊಂಡರೆ ಇದು 150 ಅಡಿ ಎತ್ತರದ ಮರದ ಕೊನೆಯ ಎಲೆಗಳಿಗೆ ಆಹಾರವನ್ನು ಪೂರೈಸುತ್ತದೆ. ಭೂಮಿಯು ಗುರುತ್ವಾಕರ್ಷಣೆಯ ಬಲವು ಮೇಲಿನಿಂದ ಕೆಳಕ್ಕೆ ಇರುತ್ತದೆ. ಸಸ್ಯ ಆಹಾರದ ಸೇವನೆಯ ದಿಕ್ಕು ಕೆಳಗಿನಿಂದ ಮೇಲಕ್ಕೆ ಇರುತ್ತದೆ. ಸಸ್ಯಗಳ ಜೀರ್ಣಕ್ರಿಯೆ ಅದರ ದಿಕ್ಕು ಭೂಮಿಯ ಆಕರ್ಷಕ ಶಕ್ತಿಯ ದಿಕ್ಕಿನಲ್ಲಿಲ್ಲ. ಸಸ್ಯದ ಹೀರಿಕೊಳ್ಳುವ ಶಕ್ತಿ ಕೆಳಗಿನಿಂದ ಮೇಲಿರುತ್ತದೆ. ಅಂತಹ ಶಕ್ತಿಯುತ ಜೀರ್ಣಕಾರಿ ವ್ಯವಸ್ಥೆಯನ್ನು ಹೊಂದಿದೆ ಬೇರೆ ಯಾರೂ ಮಾಡುವುದಿಲ್ಲ. ಮಣ್ಣಿನ ಆಕರ್ಷಣೆಯ ಶಕ್ತಿ ಬೇರಿನ ವ್ಯವಸ್ಥೆಯು ಆಹಾರದಿಂದ ಪೋಷಕಾಂಶಗಳನ್ನು ತೆಗೆದುಕೊಳ್ಳುತ್ತದೆ ಮತ್ತು ಅಂತಿಮವಾಗಿ ಅವುಗಳನ್ನು 100 ರಿಂದ 150 ಅಡಿ ಎತ್ತರದಲ್ಲಿರುವ ಎಲೆಗಳಿಗೆ ತಲುಪಿಸುತ್ತದೆ. ಆದ್ದರಿಂದ ಅಂತಹ ಜೀರ್ಣಕಾರಿ ಪ್ರಕ್ರಿಯೆ ಅತ್ಯಂತ ಶಕ್ತಿಯುತವಾದ ಜೀರ್ಣಕಾರಿ ಪ್ರಕ್ರಿಯೆ ಸಸ್ಯಕ್ಕೆ ಮಾತ್ರ ಇದೆ. ನಾವು ತೆಗೆದುಕೊಳ್ಳುವ ಆಹಾರ ಒಂದು ವ್ಯವಸ್ಥೆಯಾಗಿದೆ. ಆಹಾರವನ್ನು ಬಾಯಿಯಲ್ಲಿ ಹಾಕಿದ ನಂತರ ಒಬ್ಬರು ಹೆಚ್ಚು ಅಗೆಯುತ್ತಾರೆ, ಏಕೆಂದರೆ ಬಾಯಿಯಲ್ಲಿರುವ ಲಾಲಾರಸವು ಜೀರ್ಣಕ್ರಿಯೆ ಪ್ರಾರಂಭಿಸುತ್ತದೆ. ಆಹಾರದ ಈ ಜೀರ್ಣಕ್ರಿಯೆ ಪ್ರಾರಂಭವಾದ ನಂತರ ಆಹಾರವು ಗಂಟಲಿನಿಂದ ಹೊರಬರುತ್ತದೆ, ಹೊಟ್ಟೆಯನ್ನು ತಲುಪುತ್ತದೆ. ಅಲ್ಲಿ ಕೆಲವು ರೀತಿಯ ಜೀರ್ಣಕಾರಿ ರಸವನ್ನು ಆಹಾರದೊಂದಿಗೆ ಚೆನ್ನಾಗಿ ಬೆರೆಸಲಾಗುತ್ತದೆ. ಅಲ್ಲಿ ಸ್ವಲ್ಪ ಜೀರ್ಣಕ್ರಿಯೆಯನ್ನು ಪಡೆಯುತ್ತದೆ. ಸಣ್ಣ ಕರುಳಿನಲ್ಲಿ ಸ್ವಲ್ಪ ಜೀರ್ಣಕ್ರಿಯೆಯನ್ನು ಪಡೆಯುತ್ತದೆ ಮತ್ತು ದೊಡ್ಡ ಕರುಳನ್ನು ತಲುಪುತ್ತದೆ. ಅಲ್ಲಿ ಪೋಷಕಾಂಶಗಳು ಆಹಾರದಿಂದ ಹೀರಲ್ಪಡುತ್ತವೆ. ಅದರ ನಂತರ ತ್ಯಾಜ್ಯವನ್ನು ಹೊರತೆಗೆಯಲಾಗುತ್ತದೆ. ಒಂದೊಂದು ಸ್ಥಳದಲ್ಲಿ ಒಂದೊಂದು ರೀತಿಯ ಜೀರ್ಣಕ್ರಿಯೆ ನಡೆಯುತ್ತದೆ. ಹಾಗೆಯೇ ಸಸ್ಯವೂ ನಡೆಯುತ್ತದೆ. ಸಸ್ಯವು ಆಹಾರ ಪದಾರ್ಥಗಳನ್ನು ಬೇರುಗಳಿಂದ ಮಾತ್ರ ತೆಗೆದುಕೊಳ್ಳುತ್ತದೆ. ಬೇರುಗಳಿಂದ ಒಂದು ರೂಪದಲ್ಲಿ ಆಹಾರ ಪದಾರ್ಥ ತೆಗೆದುಕೊಳ್ಳುತ್ತದೆ. ಮೂಲ ವ್ಯವಸ್ಥೆಯಲ್ಲಿ ಆಹಾರವು ರೂಪಾಂತರಗೊಂಡ ನಂತರ ಅದು ಆಹಾರ ಪದಾರ್ಥಗಳನ್ನು ಕಾಂಡಗಳಿಗೆ ಸಾಗಿಸುತ್ತದೆ. ಇದು ಕಾಂಡಗಳಲ್ಲಿ ಇತರ ರೂಪಗಳಾಗಿ ರೂಪಾಂತರಗೊಳ್ಳುತ್ತದೆ. ಅಲ್ಲಿಂದ ಶಾಖೆಯನ್ನು ತಲುಪುತ್ತದೆ. ಶಾಖೆಗಳಿಂದ ಎಲೆಗಳವರೆಗೆ, ಎಲೆಗಳಿಂದ ದ್ಯುತಿ ಸಂಶ್ಲೇಷಣೆಯ ಮೂಲಕ ಸೂರ್ಯನ ಬೆಳಕನ್ನು ಸ್ವೀಕರಿಸಿದ ನಂತರ ಮತ್ತು ಗಾಳಿಯನ್ನು ತೆಗೆದುಕೊಂಡು ನಂತರ ಜೀರ್ಣಕ್ರಿಯೆಯ ಪ್ರಕ್ರಿಯೆ ಸಂಪೂರ್ಣವಾಗಿ ಅಲ್ಲಿ ಪೂರ್ಣಗೊಳ್ಳುತ್ತದೆ. ಅದರ ನಂತರ ಯಾವ ಭಾಗಕ್ಕೆ ಮತ್ತು ಎಷ್ಟು ಆಹಾರವನ್ನು ತಲುಪಿಸಬೇಕು ಎಂಬುದನ್ನು ತಲುಪಿಸುತ್ತದೆ. ಇದು ಸೃಷ್ಟಿಯ ಪ್ರಕ್ರಿಯೆ. ನಾವೇನು ಮಾಡುತ್ತಿದ್ದೇವೆ? ನಾವು ಸೃಷ್ಟಿಗೆ ವಿರುದ್ಧವಾಗಿ ಕೃಷಿಯನ್ನು ಮಾಡುತ್ತಿದ್ದೇವೆ. ಅರ್ಥಾತ್ ಹೆಚ್ಚಾಗಿ ನಾವು ಮೇಲಿನಿಂದ ಸಸ್ಯಕ್ಕೆ ಲಭ್ಯವಿರುವ ಅಗತ್ಯ ವಸ್ತುಗಳನ್ನು ಸಿಂಪಡಿಸಲು ಪ್ರಯತ್ನಿಸುತ್ತೇವೆ. ಸೃಷ್ಟಿ ಪ್ರಕ್ರಿಯೆಗೆ ವಿರುದ್ಧವಾಗಿ ನಡೆಯುತ್ತಿರುವ ಈ ಎಲೆಗಳಿಗೆ ಆಹಾರ ನೀಡುವುದು ತಪ್ಪು. ಆದ್ದರಿಂದ ನಾವು ಮೇಲಿನಿಂದ ಸಸ್ಯಗಳಿಗೆ ಪೋಷಕಾಂಶಗಳನ್ನು ನೀಡುತ್ತಿದ್ದೇವೆ. ಆದರೆ ಸಸ್ಯಗಳು ಆ ಪೋಷಕಾಂಶಗಳನ್ನು ಬಳಸಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ ಮತ್ತು ಅದನ್ನು ಸಂಪೂರ್ಣವಾಗಿ ತೆಗೆದುಕೊಳ್ಳದೆ ಅದನ್ನು ವ್ಯರ್ಥವಾಗಿ ಬಿಡುತ್ತಿದ್ದಾರೆ. ಇಷ್ಟೇ ಅಲ್ಲ, ಸಸ್ಯದ ಜೀವನ ಪ್ರಕ್ರಿಯೆಗಳನ್ನು ಪ್ರತಿರೋಧಿಸಲಾಗುತ್ತಿದೆ. ನಾವು ನೋಡಬೇಕು, ಎಲ್ಲ ರೀತಿಯ ಸಸ್ಯ ಸಂಬಂಧಿತ ಪೋಷಕಾಂಶಗಳು ನಾವು ಅದನ್ನು ಭೂಮಿಯ ಮೂಲಕ ತಲುಪಲು ಪ್ರಯತ್ನಿಸಬೇಕು. ಸಸ್ಯವು ಅದರ ಮೂಲ ವ್ಯವಸ್ಥೆಯ ಮೂಲಕ ಪೋಷಕಾಂಶಗಳನ್ನು ಸ್ವಯಂಚಾಲಿತವಾಗಿ ತೆಗೆದುಕೊಳ್ಳುತ್ತದೆ. ಪ್ರತಿಯೊಂದು ಭಾಗದ ಪೋಷಕಾಂಶಗಳು ಆಹಾರ ಪದಾರ್ಥಗಳಿಂದ ಒಂದಲ್ಲ
ಒಂದು ರೀತಿಯಲ್ಲಿ ರೂಪಾಂತರಗೊಂಡು ಅಂತಿಮವಾಗಿ ಎಲೆಗಳನ್ನು ತಲುಪುತ್ತವೆ. ಅಲ್ಲಿ ಸಂಪೂರ್ಣ ಜೀರ್ಣಕ್ರಿಯೆ ಪ್ರಕ್ರಿಯೆ ನಡೆದ ನಂತರ ಸಿದ್ಧಪಡಿಸಿದ ಪದಾರ್ಥಗಳು ಇತ್ಯಾದಿಗಳನ್ನು ಮತ್ತೆ ಇತರ ಭಾಗಗಳಿಗೆ ಸಾಗಿಸಲಾಗುತ್ತದೆ. ನಾವು ಅದನ್ನು ಸಸ್ಯದ ದೇಹ ಎಂದು ಕರೆಯುತ್ತೇವೆ. ಆಹಾರವನ್ನು ಮೇಲಕ್ಕೆ ಚಲಿಸುವ ಮೂಲಕ ಜೀರ್ಣಕ್ರಿಯೆಯ ಪ್ರಕ್ರಿಯೆಯು ಪೂರ್ಣಗೊಳ್ಳುತ್ತದೆ. ಅದರ ನಂತರ ಮತ್ತೊಮ್ಮೆ ಮೂಲ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸಲು ಕಾಂಡದ ದೇಹದ ಮೂಲಕ ಆಹಾರವನ್ನು ಮೂಲ ವ್ಯವಸ್ಥೆಗೆ ತಲುಪಿಸಲಾಗುತ್ತದೆ. ಇವುಗಳನ್ನು ಸಸ್ಯದಲ್ಲಿ ನಡೆಯುತ್ತಿರುವ ಸಂಪೂರ್ಣ ಜೀವನ ಪ್ರಕ್ರಿಯೆಗಳು. ಆದರೆ ನಾವು ಏನು ಮಾಡುತ್ತಿದ್ದೇವೆ? ಹೆಚ್ಚಿನ ಪೋಷಕಾಂಶಗಳನ್ನು ಸಿಂಪಡಿಸುವ ಮೂಲಕ ಅವು ಸಸ್ಯಗಳಿಗೆ ಹೆಚ್ಚಿನ ಒತ್ತಡವನ್ನು ಉಂಟುಮಾಡುತ್ತವೆ. ಈ ಉದ್ವೇಗವನ್ನು ಸಹಿಸಲು ಸಾಧ್ಯವಿಲ್ಲ. ಸಸ್ಯದ ಜೀವನ ಪ್ರಕ್ರಿಯೆಯಲ್ಲಿ ಬದಲಾವಣೆಗಳಿಂದ ಸಸ್ಯದ ಒತ್ತಡವು ಹೆಚ್ಚಾಗುತ್ತದೆ ಮತ್ತು ಸಸ್ಯವು ಉತ್ತಮ ಇಳುವರಿಯನ್ನು ನೀಡಲು ಸಾಧ್ಯವಾಗುವುದಿಲ್ಲ. ಆದ್ದರಿಂದ ನಾವು ಸೃಷ್ಟಿ ಪ್ರಕ್ರಿಯೆಗೆ ವಿರುದ್ಧವಾಗಿ ಕೃಷಿ ಮಾಡುತ್ತಿದ್ದೇವೆ ಎಂದು ಕಂಡುಹಿಡಿಯಬೇಕು. ಆದರೆ ನಾವು ಸೃಷ್ಟಿ ಪ್ರಕ್ರಿಯೆಯೊಂದಿಗೆ ಕೃಷಿಯನ್ನು ಮಾಡಬೇಕು. ಸೃಷ್ಟಿ ಪದ್ಧತಿಗೆ ವಿರುದ್ಧವಾಗಿ ಕೃಷಿ ಮಾಡುತ್ತಿದ್ದರೂ ಅದನ್ನು ಬಿಟ್ಟು ಸೃಷ್ಟಿಯ ಪ್ರಕ್ರಿಯೆಯಂತೆ ದೇವರು ಸಸ್ಯಗಳಿಗೆ ಈ ಶಕ್ತಿಯನ್ನು ನೀಡಿದ್ದಾನೆ. ಅರ್ಥಾತ್ ಭೂಮಿಯ ಗುರುತ್ವಾಕರ್ಷಣೆ ವಿರುದ್ಧ ಆಹಾರ ಪದಾರ್ಥಗಳನ್ನು ತೆಗೆದುಕೊಂಡು ಅವುಗಳನ್ನು ಹೀರಿಕೊಳ್ಳುವ ಶಕ್ತಿಯನ್ನು ದೇವರು ಸಸ್ಯಗಳಿಗೆ ನೀಡಿದ್ದಾನೆ. ನಾವು ಅವನ ವಿರುದ್ಧವಾಗಿದ್ದೇವೆ. ಅಸ್ವಸ್ಥರಾದಾಗ ಆಸ್ಪತ್ರೆಗೆ ಹೋದರೆ ವೈದ್ಯರು ಏನು ಮಾಡುತ್ತಾರೆ? ತ್ವರಿತವಾಗಿ ಚೇತರಿಸಿಕೊಳ್ಳಲು ಲವಣಯುಕ್ತವನ್ನು ಕೈಗಳ ರಕ್ತನಾಳಗಳಿಗೆ ಚುಚ್ಚಲಾಗುತ್ತದೆ. ಅಂದರೆ ನಾವು ಅನಾರೋಗ್ಯದಿಂದ ಬಳಲುತ್ತಿರುವಾಗ, ನಾವು ರೋಗಿಗಳಾಗಿದ್ದಾಗ ವೈದ್ಯರು ತ್ವರಿತವಾಗಿ ಚೇತರಿಸಿಕೊಳ್ಳಲು ಸಹಾಯ ಮಾಡಲು ನಮ್ಮ ಕೈಯಲ್ಲಿ ಸಿರೆಗಳ ಮೂಲಕ ಲವಣಯುಕ್ತ ಅಥವಾ ಖನಿಜಯುಕ್ತ ನೀರನ್ನು ನೀಡುತ್ತಾರೆ. ನಾವು ಅನಾರೋಗ್ಯದಿಂದಿರುವಾಗ ಸಸಿಗಳು ಸಹ ಕೀಟಗಳ ದಾಳಿಗೆ ಒಳಗಾದಾಗ ಮಾತ್ರ ನೀರುಣಿಸಬೇಕು. ಕೀಟಗಳನ್ನು ತ್ವರಿತವಾಗಿ ತೊಡೆದುಹಾಕಲು ನಾವು ಸಸ್ಯವನ್ನು ಸಿಂಪಡಿಸಬೇಕು. ಅದೂ ಅಲ್ಲದೆ ಮೇಲಿನಿಂದ ಸಿಂಪಡಿಸಿ ಗಿಡಕ್ಕೆ ಸಂಪೂರ್ಣ ಪೋಷಣೆ ನೀಡುವ ಪ್ರಯತ್ನ ಸೃಷ್ಟಿಗೆ ವಿರುದ್ಧವಾಗಿದೆ. ಇಷ್ಟು ವರ್ಷ ಈ ರೀತಿ ತಪ್ಪುದಾರಿಯಲ್ಲಿ ಬೇಸಾಯ ಮಾಡುವುದರಿಂದ ಸಾಕಷ್ಟು ನಷ್ಟವನ್ನು ಅನುಭವಿಸಿದ್ದೇವೆ. ನಾವು ಸಸ್ಯಗಳ ಮೇಲೆ ಅತಿಯಾದ ಒತ್ತಡವನ್ನು ಹಾಕುವ ಕಾರಣ ಅವು ತಮ್ಮ ಜೀವನ ಪ್ರಕ್ರಿಯೆಗಳನ್ನು ಪೂರ್ಣಗೊಳಿಸುತ್ತಿಲ್ಲ. ಒತ್ತಡವನ್ನು ತಡೆದುಕೊಳ್ಳದಿರುವುದು ಸಸ್ಯವು ಸರಿಯಾಗಿ ಹೂ ಬಿಡುವುದಿಲ್ಲ ಮತ್ತು ನಂತರ ಹಣ್ಣಾಗಿಯೂ ಬದಲಾಗುವುದಿಲ್ಲ. ಅದರ ಗುಣಮಟ್ಟ ಮತ್ತು ಇಳುವರಿಯನ್ನು ಕಡಿಮೆ ಮಾಡುತ್ತದೆ. ಆದ್ದರಿಂದ ನಾವು ನೀಡಬೇಕಾದ ಪೋಷಕಾಂಶಗಳನ್ನು ನೆಲದಿಂದ ಮಾತ್ರ ನೀಡಬೇಕು. ಇಂದಿನಿಂದ ಪ್ರತಿಯೊಬ್ಬ ರೈತನು ಇದನ್ನೆಲ್ಲ ತಿಳಿದುಕೊಂಡು ಕೃಷಿ ನಿಯಮಗಳನ್ನು ತಿಳಿದುಕೊಂಡು ಸಾವಿರಾರು ವರ್ಷಗಳ ಹಿಂದೆ ನಮ್ಮ ಋಷಿಗಳು ಸಸ್ಯದ ಜೀವನ ನಿಯಮವನ್ನು ಕಂಡುಹಿಡಿದಿದ್ದಾರೆ. ಕೃಷಿಯನ್ನು ಮನುಷ್ಯನ ಜೀವನಕ್ಕೆ ಹೋಲಿಸಬಾರದು. ಕನಿಷ್ಠ ಇಂದಿನಿಂದ ಪ್ರತಿಯೊಬ್ಬ ರೈತರು ಸೃಷ್ಟಿ ನಿಯಮಗಳ ಪ್ರಕಾರ ಕೃಷಿ ಮಾಡುವ ಮೂಲಕ ಖಂಡಿತವಾಗಿಯೂ ಸಸ್ಯಕ್ಕೆ ಅದರ ಸ್ವಾತಂತ್ರ್ಯವನ್ನು ಪಡೆಯುತ್ತಾರೆ. ಸಸ್ಯಕ್ಕೆ ಖಂಡಿತವಾಗಿಯೂ ಈ ಸ್ವಾತಂತ್ರ್ಯ ಬೇಕು ಮತ್ತು ನಾವು ಅದನ್ನು ನೀಡುತ್ತಿಲ್ಲ. ಅವರು ಭೂಮಿಯ ಮೇಲೆ ಮತ್ತು ಪರಿಸರದ ಮೇಲೆ ಒತ್ತಡ ಹೇರುತ್ತಿದ್ದಾರೆ. ಗಿಡಕ್ಕೆ ಹಲವು ರೀತಿಯ ಒತ್ತಡ ನೀಡುತ್ತಿದ್ದೇವೆ. ಅಂದರೆ ಸಸ್ಯಕ್ಕೆ ಅಸಹಜ ಆಹಾರವನ್ನು ನೀಡುವ ಮೂಲಕ ನಾವು ಒತ್ತಡವನ್ನು ಉಂಟು ಮಾಡುತ್ತೇವೆ. ಮೇಲಿನಿಂದ ಹಲವು ಪದಾರ್ಥಗಳನ್ನು ಸಿಂಪಡಿಸಿ ಟೆನ್ಷನ್ ನೀಡಲಾಗುತ್ತದೆ. ಭೂಮಿಗೆ ಅತಿಯಾದ ರಾಸಾಯನಿಕ ಗೊಬ್ಬರಗಳನ್ನು ನೀಡುವ ಮೂಲಕ ಭೂಮಿಗೆ ಒತ್ತಡವನ್ನು ನೀಡುತ್ತಿದ್ದಾರೆ. ಸಸ್ಯದ ಸುತ್ತಲೂ ತುಂಬಾ ಒತ್ತಡವನ್ನು ಹಾಕಿದ ನಂತರ ನಾವು ಎಷ್ಟು ಇಳುವರಿಯನ್ನು ನಿರೀಕ್ಷಿಸಬಹುದು? ಆದ್ದರಿಂದ ನಾವು ಇಲ್ಲಿ ತಪ್ಪು ಮಾಡುತ್ತಿದ್ದೇವೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಬೇಕು. ಪ್ರತಿಯೊಬ್ಬ ರೈತನಿಗೆ ಸರಿಯಾದ ಕ್ರಮದಲ್ಲಿ ಬೇಸಾಯ ಮಾಡಿದರೆ ಇಳುವರಿ ಸಮಸ್ಯೆ ಬರುವುದಿಲ್ಲ. ಗುಣಮಟ್ಟದ ಬೆಳೆ ಸಿಗುತ್ತದೆ. ಕೃಷಿಯ ಸೂತ್ರ ಒಂದೇ. ನಾವು ಇದನ್ನು ಮಾಡುತ್ತೇವೆ. ಇಳುವರಿ ಎಂದರೆ ಫಲಿತಾಂಶ, ಹೆಚ್ಚು ಗುಣಮಟ್ಟ. ನಾವು ಉತ್ತಮ ಇಳುವರಿಯನ್ನು ಪಡೆಯಬೇಕಾದರೆ ನಾವು ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆಗಳನ್ನು ಬೆಳೆಯಬೇಕು. ಅದೇ ರೀತಿ ಗುಣಮಟ್ಟದ ಬೆಳೆ ಆಗಬೇಕು. ಇವೆರಡರಲ್ಲಿ ಕೊರತೆಯಾದರೆ ನಮಗೆ ಉತ್ತಮ ಇಳುವರಿ ಬರುವುದಿಲ್ಲ. ನಾವು ಇದನ್ನು ಹೇಳಬಹುದು. ಗರಿಷ್ಠ ಇಳುವರಿ
ಬಂದರೂ ಸಾಕಾಗುವುದಿಲ್ಲ. ಗುಣಮಟ್ಟದಿಂದ ಕೂಡಿದರೆ ಮಾತ್ರ ಉತ್ತಮ ಇಳುವರಿ ಪಡೆಯಲು ಸಾಧ್ಯವಾಗುತ್ತದೆ. ಆದ್ದರಿಂದ ಪ್ರತಿಯೊಬ್ಬ ರೈತರು ಈ ತತ್ವವನ್ನು ಅಳವಡಿಸಿಕೊಳ್ಳಬೇಕು ಮತ್ತು ನೆನಪಿನಲ್ಲಿಟ್ಟುಕೊಳ್ಳಬೇಕು. ಇಳುವರಿ ಎಂದರೆ ಫಲಿತಾಂಶ, ಹೆಚ್ಚು ಗುಣಮಟ್ಟ. ಈ ಎರಡೂ ಫಲಿತಾಂಶ ಮತ್ತು ಗುಣಮಟ್ಟವನ್ನು ಪಡೆದಾಗ ನಾವು ಉತ್ತಮ ಬೆಳೆ ಪಡೆಯಬಹುದು. ಇದನ್ನು ಮಾಡಲು ಸೃಷ್ಟಿಯ ಪ್ರಕಾರ ನಾವು ಬೆಳೆಸಿಕೊಳ್ಳಬೇಕು. ನಾವು ಯಾವುದೇ ಬೀಜವನ್ನು ಬಿತ್ತುವಾಗ ಸೂಕ್ಷ್ಮ ಪೋಷಕಾಂಶಗಳ ಕೊರತೆಯನ್ನು ಕಂಡುಹಿಡಿಯಲು ನಾವು ಅದನ್ನು ಎಚ್ಚರಿಕೆಯಿಂದ ಗಮನಿಸಬೇಕು. ಕೀಟಗಳ ಬಾಧೆಯ ಸಂದರ್ಭದಲ್ಲಿ ಅಂತಹ ಪರಿಸ್ಥಿತಿಯಲ್ಲಿ ಸಮಸ್ಯೆಯನ್ನು ಪರಿಹರಿಸಲು ನಾವು ತಕ್ಷಣ ಅದನ್ನು ಸಿಂಪಡಿಸಬೇಕು. ನಾವು ಇದನ್ನು ಸಿಂಪಡಿಸಿದರೆ ನಮ್ಮ ಬೆಳೆಗೆ ಕೀಟಗಳ ದಾಳಿಯಾಗಬೇಕು, ಇಲ್ಲವೇ ಸೂಕ್ಷ್ಮ ಪೋಷಕಾಂಶಗಳ ಕೊರತೆಯಾಗಬೇಕು. ಈ ರೀತಿಯಾಗಿ ಸಿಂಪಡಿಸುವಿಕೆಯನ್ನು 2 ಹಂತಗಳಲ್ಲಿ ಮಾತ್ರ ಮಾಡಬೇಕು. ಇತರ ಸಂದರ್ಭಗಳಲ್ಲಿ ಯಾವುದೇ ಸಂದರ್ಭದಲ್ಲೂ ನಾವು ಸಸ್ಯವನ್ನು ಅನಗತ್ಯವಾಗಿ ಬೆಳವಣಿಗೆಗಾಗಿ ಮೇಲಿನಿಂದ ಸಿಂಪಡಿಸುವ ಮೂಲಕ ಅಥವಾ ಎಲ್ಲ ರೀತಿಯ ಪೋಷಕಾಂಶಗಳನ್ನು ತಲುಪಿಸಲು ಇತರ ರೈತರೊಂದಿಗೆ ಸ್ಪರ್ಧಿಸುವ ಮೂಲಕ ಒತ್ತಡ ಹೇರಬಾರದು. ಮತ್ತು ಇನ್ನೊಂದು ವಿಷಯ, ನಾವು ಬೇಸಾಯ ಮಾಡಬೇಕೇ ಹೊರತು ಇತರರನ್ನು ನೋಡಿಯಲ್ಲ. ಒಬ್ಬ ರೈತನ ಹೊಲದಲ್ಲಿ ಸ್ವಲ್ಪವಾದರೂ ವ್ಯತ್ಯಾಸವಾದರೆ ಮತ್ತೊಬ್ಬ ರೈತನ ನಿದ್ದೆಗೆಡುವುದನ್ನು ನಾವು ಅನೇಕ ರೈತರನ್ನು ನೋಡಿದ್ದೇವೆ. ಬೆಳಗ್ಗೆ ಎದ್ದು ಆಟೋ ಅಥವಾ ಟ್ರ್ಯಾಕ್ಟರ್ ತೆಗೆದುಕೊಂಡು ಸಾಲ ಮಾಡಿ ಹಣ ಖರ್ಚು ಮಾಡಿ ಹೆಚ್ಚು ಗೊಬ್ಬರ ಅಂದರೆ ರಾಸಾಯನಿಕ ಗೊಬ್ಬರ ಖರೀದಿಸಿ ಜಮೀನಿಗೆ ಕೊಡುವುದು. 1 ವಾರ ಅಥವಾ 10 ದಿನಗಳ ನಂತರ ಅವನ ಹೊಲವು ಪಕ್ಕದ ಮನೆಯವರಿಗಿಂತ ಸ್ವಲ್ಪ ದೊಡ್ಡದಾಗಿದ್ದರೆ ಅವನು ಸಂತೋಷಪಡುತ್ತಾನೆ. ಈ ಗದ್ದೆಯ ರೈತನನ್ನು ಕಂಡರೆ ಆ ಹೊಲದ ರೈತನು ಹಾಗೆಯೇ ಮಾಡುತ್ತಾನೆ. ಈ ಸ್ಪರ್ಧೆಯು ಜಮೀನಿನ ಗಾತ್ರವನ್ನು ಹೆಚ್ಚಿಸುವುದು. ಆದರೆ ರೈತರ ನಡುವೆ ಪೈಪೋಟಿ ಇಳುವರಿಯಲ್ಲಿ ಇರಬೇಕೇ ಹೊರತು ಹೊಲದ ಬೆಳವಣಿಗೆಯಲ್ಲಿ ಅಲ್ಲ. ಒಂದು ವಿಷಯ ನೆನಪಿಡಿ, ಅತಿಯಾದ ಬೆಳವಣಿಗೆ ಮತ್ತು ಅಭಿವೃದ್ಧಿ ನಮಗೆ ತುಂಬ ಕೆಟ್ಟದ್ದು. ಸಸ್ಯದಲ್ಲಿ ಅನಗತ್ಯ ಎಲೆಗಳ ಅಗತ್ಯವಿಲ್ಲ, ಅತಿಯಾದ ಬೆಳವಣಿಗೆ ಅಗತ್ಯವಿಲ್ಲ. ಯಾವುದು ಸರಿ ಮತ್ತು ಸಸ್ಯಕ್ಕೆ ಯಾವ ಪ್ರಮಾಣದಲ್ಲಿ ಬೇಕು, ಯಾವ ವಿಧದ ಸಸ್ಯಗಳು ಎಷ್ಟು ಬೆಳೆಯಬೇಕು, ಆ ಸಸ್ಯವು ಬೆಳೆದಾಗ ಎಷ್ಟು ಎಲೆಗಳನ್ನು ಹೊಂದಬಹುದು, ಎಲೆಗಳ ಸಾಂದ್ರತೆ ಎಷ್ಟು ಹಸಿರು ಬೇಕು, ಆ ಸಾಂದ್ರತೆಯಲ್ಲಿ ಎಲೆಗಳಿದ್ದರೆ ಅಷ್ಟು ಹಸಿರಿದ್ದರೆ ಹೆಚ್ಚು ಇಳುವರಿ ಸಿಗುತ್ತದೆ, ಸಸ್ಯವು ಆರೋಗ್ಯಕರವಾಗಿ ಉಳಿಯುತ್ತದೆ, ಹೆಚ್ಚಿನ ಇಳುವರಿಯನ್ನು ನೀಡಲಿದೆ. ಅದು ವಿಫಲವಾದರೆ ಮಾತ್ರ ಎತ್ತರವನ್ನು ಹೆಚ್ಚಿಸಲು, ಹೆಚ್ಚು ಎಲೆಗಳನ್ನು ಪಡೆಯಲು, ಸುಂದರವಾದ ಹಸಿರು ನೋಡಲು ನೆರೆಹೊರೆಯವರನ್ನು ನೋಡುತ್ತಾ ಪೈಪೋಟಿಯಿಂದ ಕೃಷಿ ಮಾಡಿದರೆ ನೀವು ನಿಮ್ಮ ನಷ್ಟವನ್ನು ಖರೀದಿಸುತ್ತೀರಿ. ದಯವಿಟ್ಟು ಅಂತಹ ವಿಧಾನವನ್ನು ಎಂದಿಗೂ ಅಳವಡಿಸಿಕೊಳ್ಳಬೇಡಿ. ಹೆಚ್ಚಿನ ಎತ್ತರಕ್ಕೆ ಎಂದಿಗೂ ಪ್ರಯತ್ನಿಸಬೇಡಿ. ಸಸ್ಯದ ಎತ್ತರ ಏನೆಂದು ನಮಗೆ ತಿಳಿದಿದೆ. ಆದರೆ ನೆರೆಯ ರೈತನನ್ನು ನೋಡುವಾಗ ಅವನ ಬೆಳೆ ನಮ್ಮ ಬೆಳೆಗಿಂತ ಸ್ವಲ್ಪ ಹೆಚ್ಚಿದ್ದರೆ ಅದು ಅವನಿಗೆ ಅವಶ್ಯಕ. ಹೆಚ್ಚುವರಿ ಗೊಬ್ಬರ ಖರೀದಿಸಿ ಹಣ ಪೋಲು ಮಾಡಬೇಡಿ. ಅದಕ್ಕಾಗಿಯೇ ಕೃಷಿಯ ಪ್ರಕಾರ ಯಾವ ಸಸ್ಯವು ಬೆಳೆಯುತ್ತದೆ, ಎಷ್ಟು ಬೆಳೆಯುತ್ತದೆ, ಎಷ್ಟು ಎಲೆಗಳನ್ನು ಹೊಂದಿರುತ್ತದೆ, ಎಷ್ಟು ಹೂಗಳು ಬರುತ್ತವೆ, ಎಷ್ಟು ಹಸಿರು ಗಿಡ ಇದ್ದರೆ ಒಳ್ಳೆಯದು, ಇವೆಲ್ಲವೂ ಸೃಷ್ಟಿಗೆ ಸಂಬಂಧಿಸಿವೆ. ಯಾವ ರೈತನೂ ಅವನ ವಿರುದ್ಧ ಏನನ್ನೂ ಮಾಡಬಾರದು. 2ನೇ ಭಾಗದಲ್ಲಿ ವಾಸ್ತವವಾಗಿ ಸಸ್ಯ ಜೀವನದಲ್ಲಿ ಮಣ್ಣಿನ ಪಾತ್ರವೇನು, ವಾಸ್ತವವಾಗಿ ಮಣ್ಣು ಸಸ್ಯಕ್ಕೆ ಹೃದಯವಾಗಿ ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂಬುದರ ಕುರಿತು ನಾವು 2ನೇ ಭಾಗದಲ್ಲಿ ತಿಳಿಯುತ್ತೇವೆ. ಈ ಮೊದಲ ಭಾಗದಲ್ಲಿ ನಾವು ಸೃಷ್ಟಿ ಮತ್ತು ನಮ್ಮ ಬೇಸಾಯ 2ರ ನಿಯಮಗಳ ಬಗ್ಗೆ ಕಲಿತಿದ್ದೇವೆ. ಆದ್ದರಿಂದ ಪ್ರತಿಯೊಬ್ಬ ರೈತನು ತನ್ನ ಸೃಷ್ಟಿಯ ನಿಯಮಗಳ ಪ್ರಕಾರ ಕೃಷಿ ಮಾಡಬೇಕು. ನಾನು ಭಾವಿಸುತ್ತೇನೆ, ಒಟ್ಟಾರೆ ಕೃಷಿ ವಾರ್ತಾ ಇಲಾಖೆಗೆ, ಅನ್ನಪೂರ್ಣ ಅಗ್ರಿಸ್ಪೇಸ್ ಯೂಟ್ಯೂಬ್ ಚಾನಲ್ಗೆ ಚಂದಾದಾರರಾಗಿ ಬದಿಯಲ್ಲಿರುವ ಬೆಲ್ ಐಕಾನ್ ಅನ್ನು ಒತ್ತುವ ಮೂಲಕ ನೀವು ಅಧಿಸೂಚನೆಯನ್ನು ಪಡೆಯುತ್ತೀರಿ. ಹಾಗಾಗಿ ಪ್ರತಿಯೊಬ್ಬ ರೈತರು ತಮ್ಮ ಅಕ್ಕಪಕ್ಕದ ರೈತರಿಗೆ ಒಟ್ಟಾರೆ ಕೃಷಿ ಇಲಾಖೆಯ ಬಗ್ಗೆ ತಿಳಿಸಬೇಕು. ಅನ್ನಪೂರ್ಣ ಅಗ್ರಿಸ್ಪೇಸ್ಗೆ ಚಂದಾದಾರರಾಗಲು ಹೇಳಿ. ಧನ್ಯವಾದ.